वक्षस्यै नमः ओम वल्लभ्यै नमः ओम वल्लभायै नमः ओम वल्यावल्यानुसारमध्यमायै नमः ओम ಪಾರ್ವತಿ, ನಮ್ಮ ಚಾಮುಂಡೇಶ್ವರಿನ ಪ್ರತಿನಿತ್ಯ ತ್ರಿಕರಣ ಶುದ್ಧಿಯಿಂದ ಪೂಜಿಸ್ತಿರೋ ನೀನು ತುಂಬಾ ಪುಣ್ಯವಂತೆ ಅಮ್ಮ. ಏನೋ ಶಾಸ್ತ್ರಿಗಳೇ, ಈ ಪುಣ್ಯ ಜನ್ಮ ಜನ್ಮಕ್ಕೂ ಸಿಕ್ಕಿದ್ರೆ ಸಾಕು, ಅದೇ ನನ್ನ ಭಾಗ್ಯ. ತಗೋಮ್ಮ ಪ್ರಸಾದ. ಚಾಮುಂಡೇಶ್ವರಿ, ನನಗ್ ಗೊತ್ತಿರೋರು, ನನಗ್ ತಿಳಿದಿರೋರು ಎಲ್ಲರೂ ದಟ್ಟ ದರಿದ್ರರಾಗಬೇಕಮ್ಮ. ನನಗ್ ಒಂದಕ್ಕೆರಡಾಗಿ ಬಡ್ಡಿ ತೆತ್ತು ನಾನು ಕುಬೇರನಾಗಬೇಕಮ್ಮ. ಆಶೀರ್ವಾದ ಮಾಡು ತಾಯಿ. ಈಗ ಚೂಡಾರತ್ನ ಒಂದು ಪದ್ಯ ಹೇಳ್ತೇನೆ. ಲಕ್ಕಧನ ಮಿರಲು ಕೆಡಗುಂ ಚಿಕ್ಕಂದಿನ ವಿದ್ಯೆ ಪೊರಗುಂ ಚೂಡಾರತ್ನ ಅಂದ್ರೆ ಲಕ್ಷಾಂತರ ಹಣ ಇದ್ರೆ ಅದು ಮನುಷ್ಯನನ್ನ ಹಾಳು ಮಾಡುತ್ತೆ, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಲಿತ ವಿದ್ಯೆ ಅದು ಯಾವತ್ತೂ ಒಳ್ಳೇದು ಮಾಡುತ್ತೆ. ಆದ್ರಿಂದ ನೀವು ವಯಸ್ಸು ಬಂದ ಮೇಲೆ ಯಾವತ್ತೂ ಒಳ್ಳೆ ಕೆಲಸನೇ ಮಾಡಬೇಕು, ಕೆಟ್ಟದ್ದನ್ನ ಮಾಡಬಾರ್ದು. ಹೋಯ್ತು ಹೋಯ್ತು, ನಿದ್ದೆ ಹಾಳಾಗೋಯ್ತು. ಅದೇ ನಿಮ್ಮನ್ನ ಕಾಪಾಡುತ್ತೆ. ಕಾಪಾಡಿದಕ್ಕೆ ನೀವು ಚಿಕ್ಕ ವಯಸ್ಸಿಂದ ಓದಿ ಓದಿ ಕುಚ್ಚುಬಟ್ಟನಾಗಿ ಕುಳಿತಿರೋದು. ಮಕ್ಕಳ ಇವು ಪಿಶಾಚಿಗಳು, ಕಾಸು ಕೊಡೋಕೆ ಹೋಗ್ತಿಲ್ಲ, ಬಿಟ್ಟಿ ಪಾಠ ಬೇರೆ ಕೇಳು. ಹೋಗಿನಿಂದ ಅಲ್ವೇ, ಯಾಕೆ ಓಡಿಸ್ತೀಯ? ನೋಡೆ, ದಾನಗಳೆಲ್ಲ ಶ್ರೇಷ್ಠವಾದ್ದು ವಿದ್ಯಾದಾನ ಕಣೆ. ನಾವು ಕಲ್ತದ್ದನ್ನ ಬೇರೆಯವ್ರು ದಾನ ಮಾಡಿದ್ರೆ ಇಹಕ್ಕೂ ಪರಕ್ಕೂ ಪುಣ್ಯ ಕಣೆ. ಪಾಪ ಪುಣ್ಯ ಅಂತ ಈ ಕಾಲದಲ್ಲಿ ನೋಡಕ್ ಹೋದ್ರೆ ನಮ್ ಕೈಗೆ ಬರುತ್ತೆ ತೆಂಗಿನಕಾಯಿ ಚಿಪ್ಪು. ಏನೋ ನನ್ ತವ್ರ ಮನೆ ಆಸ್ತಿನ ನಾನ್ ಜೋಪಾನ ಮಾಡಿದಕ್ಕೆ ಈಗ ನಾವು ನೆಮ್ಮದಿಯಾಗಿ ಉಸಿರಾಡ್ತಿರೋದು. ಬಂದ್ರು ಸುಪ್ನಾತಿ ಸುಬ್ಬಿ, ಇದೊಂದು ದಂಡು ಪಿಂಡ. ಎಲ್ಲೋಗಿದೆ ಬಾರೆ ಇಲ್ಲಿ. ಬೆಟ್ಟಕ್ಕೆ ಹೋಗಿ ಅಮ್ಮನ ಪೂಜೆ ಮಾಡಿಸ್ಕೊಂಡ್ ಬಂದೆ. ಏನೇ ಬೆಟ್ಟ ಗುಡ್ಡ ಪೂಜೆ ಪುನಸ್ಕಾರ ಅಂತ ಅಲಿತಿದ್ರೆ ಮನೆ ಕೆಲಸ ಯಾರೇ ಮಾಡೋದು? ಎಲ್ರಿ ನಿಮ್ ಕಾರ್ಯ ಮಾಡ್ತಾನ? ಇಲ್ಲಮ್ಮ, ಬೆಳಿಗ್ಗೆನೆ ಎದ್ದು ಬಟ್ಟೆ ಒಗೆದು ಪಾತ್ರೆ ತೊಳೆದು ಹಿಟ್ಟು ರುಬ್ಬಿ ನೀರ್ ತೋಡಿ ಒಲೆನೂ ಉರಿ ಹಾಕಿದ್ದೆ ಅಮ್ಮ. ನಾನ್ ಯಾವಾಗ ಹೇಳ್ತೇನೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲೂ ಜಿಲ್ಲ ಮುಖ ತೊಳೆದಿಲ್ಲ. ಹೋಯ್ತು ಸೌದೆಲ್ಲ ಹಾಳಾಗಿ ಹೋಯ್ತು. ಮನೆ ಹಾಳಿ ಯಾಕೆ ಕಮ್ದಾಗ ನಿಂತಿದೆ? ಹೋಗಿ ಬೆಸ್ಟ್ ಫ್ರೆಶ್ ತಗೊಂಡ. ಒಂದ್ ದಿವ್ಸವಾದ್ರೂ ಪಾರ್ವತಿ ಜೊತೆ ಪ್ರೀತಿನ ಮಾತಾಡಿದ್ಯಾ? ಪ್ರೀತಿ ಮಾತಾಡಿದ್ರೆ ಬರುತ್ತಾ? 6 ತಿಂಗಳು ಮಗುನ ಗುಡಿ ಸಿಕ್ತು ಅಂತ ತಂದು ಹಾಕಿದ್ರಲ್ಲ, ಆವತ್ತಿಂದ ಹೊಟ್ಟೆ ಬಟ್ಟೆ ಕೊಟ್ಟು ಯಾರೇ ಸಾಕ್ತಿರೋದು? ಇದೆಲ್ಲ ಪ್ರೀತಿ ಅಲ್ವಾ? ಹಾಗಲ್ವೇ ಅಖಿಲ? ಏನಂದ್ರಿ? ಅಖಿಲ? ನನ್ನ ಅಪ್ಪ ಅಮ್ಮ ಪ್ರೀತಿಯಿಂದ ಅಖಿಲಾಂಡೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ. ಅದನ್ನ ಬಾಯಿ ತುಂಬಾ ಕರೆದ್ರೆ ನಿಮ್ ಬಾಯಿ ಬಿದ್ದು ಹೋಗುತ್ತಾ? ಇಲ್ಲ ನೋಡಿ, ಆಚಾರ ಹತ್ರ ನನ್ನ ತವ್ರ ಮನೆ ಒಡವೆನ ಪಾಲಿಸಿ ಕೊಟ್ಟಿದ್ದೇನೆ, ಬರುವಾಗ ತಗೊಂಡು ಬನ್ನಿ. ಆಯ್ತು, ಸ್ಕೂಲಿಂದ ಬರೋಗ್ತಾ. ಅಯ್ಯೋ, ನಿಮ್ ಸ್ಕೂಲ್ ಮನೆ ಹಾಳಾಯ್ತು. ಮೊದ್ಲು ಒಡವೆ ತಂದ್ಕೊಡಿ, ಆಮೇಲೆ ಎಲ್ಲಾದ್ರೂ ಹಾಳಾಗಿ ಹೋಗಿ. ಅಯ್ಯೋ ಈಡೆ ಇವಯ್ಯ, ಆ ಕಾಯಿನೆಲ್ಲ ಅಟ್ಟದ ಮೇಲೆ ಇಟ್ಟು ಬಾರಪ್ಪ. ಓಹೋ, ಬರ ಇಲ್ಲಿ ತಿರುಗಿ ಸ್ವಲ್ಪ. ಸುಮ್ನಿರ್ರಿ, ಮದುವೆಗೆ ಮೊದ್ಲು ಹಿಂದೆ ಮುಂದೆ ನೋಡ್ತಾನೆ ನನ್ನ ಮದುವೆ ಮಾಡ್ಕೊಂಡು ಅಂದ್ರೆ ಅಯ್ಯೋ 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 ಅಯ್ಯೋ, ಒಂದು ಲಾರಿ ಹೂ ಮುಡ್ಕೊಂಡು ಊರಗಲ ಕುಂಕುಮ ಇಟ್ಟುಕೊಂಡು ನನ್ನ ಮನೆ ಹಾಳು ಮಾಡ್ಬೇಕಿದ್ಯಾ? ಈ ಮನೆಗೆ ಇಷ್ಟೊಂದು ಅಲಂಕಾರ ಮಾಡಿರುವಾಗ ನನ್ ಮನೆಗೆ ಅಲಂಕಾರ ಮಾಡ್ಕೊಂಡ್ರೆ ಏನ್ ತಪ್ಪು? ಈ ಮನೆಗೆ ಅಲಂಕಾರ ಮಾಡಿರೋದು ಸ್ವಂತ ದುಡ್ಡಲ್ಲ ಕಣೆ, ಬಂಕೆ. ಅಸಲು ಬಡ್ಡಿ ಕೊಟ್ಟು ಚಕ್ಕರ್ ಬಡ್ಡಿ ಕೊಡ್ತಿದ್ದವ್ರ ಮನೆ ತಂದಿರೋ ಸಾಮಾನುಗಳು ಇವೆಲ್ಲ. ಅದಕ್ಕೆ ನೋಡು, ಒಂದೊಂದು ತರ ಇದೆ. ಸ್ವಂತ ದುಡ್ಡಲ್ಲಿ ಯಾವಾಗ್ಲೂ ಅಲಂಕಾರ ಮಾಡ್ಕೋಬಾರ್ದು. ಮುತ್ತೈದೆಗೆ ಹೂವು ಕುಂಕುಮನೇ ಭಾಗ್ಯ ಕಣ್ರಿ. ಈ ಭಾಗ್ಯ ಯಾರಿಂದ? ನಿಮ್ಮಿಂದ. ನಾನೇ ಹೆದರ್ಬೇಕಾದ್ರೆ ಈ ಅಲಂಕಾರ ಯಾಕೆ ಬೇಕಿತ್ತು? ಯಾಕೆ ನೋಡೇ, ಅಳಬೇಡ ಕಡೆ. ಗೃಹಲಕ್ಷ್ಮಿ ನೀನ್ ಹತ್ರ, ಧನಲಕ್ಷ್ಮಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಅಲಂಕಾರ ಮಾಡ್ಕೊಂಡ್ರೆ ನೀವೇನು ಹೇಳೋದಿಲ್ಲ ಅನ್ನೋವರೆಗೂ ಅಳ್ತಾನೆ ಇರ್ತೀನಿ. ಆಯ್ತು ಕಡೆ, ನೀನ್ ಅಳಬೇಡ. ನೋಡು, ಇನ್ಮೇಲೆ ದಿನ ಅಲಂಕಾರ ಮಾಡ್ಕೊಂಡಿರೋ. ಇಲ್ಲಿ
ಸ್ವಲ್ಪ ನಗು. ಈಗ 100 ರೂಪಾಯಿ 40 ರೂಪಾಯಿ ಬಡ್ಡಿ ಬಂದಂಗಾಯ್ತು. ಇನ್ನು ಚಕ್ರ ಬಡ್ಡಿ ರಾತ್ರಿಗ. ಭೀಮಣ್ಣರೇ, ನನ್ ಕೆಲಸ ಮುಗೀತು, ನಾ ಬರ್ತೀನಿ. ಎಲ್ಲಿ ಕೈ ಮುಂದೆ ಮಾಡು. ಏನಿಲ್ಲ ಪರವಾಗಿಲ್ಲ. ತಗೊಳಯ್ಯ 100 ರೂಪಾಯಿ. ಬೇಡಿ ಬೇಡಿ ಬೇಡಿ, ಇನ್ನೊಂದು 100 ರೂಪಾಯಿ ತಗೊಳಯ್ಯ. ಇದೆಲ್ಲ ಬೇಡಿ, ನನಗೆ ಬೇಡಿ. ಶಿವಯ್ಯ ಏನ್ರಿ ಅಲ್ರಿ, ಕಾಸು ಕಾಸು ಚಕ್ರ ಬಡ್ಡಿ ಅಂತ ಕಾಸು ಕೂಡ ಹಾಕೋ ನೀವು ಆ ಶಿವಯ್ಯನಿಗೆ ಮಾತ್ರ 100 200 ಕೊಡ್ತಿರಲ್ಲ, ಏನಿದ್ರ ಅರ್ಥ? ನೀನೊಂದು ಹೆಣ್ಣ. ಇಷ್ಟು ವರ್ಷ ಸಂಸಾರ ಮಾಡಿ ಇವತ್ತ್ಯಾಕ್ರಿ ಈ ಅನುಮಾನ? ನೋಡು ಬಂಗಾರಿ, ಹೆಂಗಸರ ಹತ್ರ ಗುಟ್ಟಿ ಹೇಳೋದು, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಎರಡೂ ಒಂದೇ ಕಣೆ. ನಾನ್ ನಿನ್ನ ಹತ್ರ ಬಾಯ್ ಬಿಟ್ಟೆ, ನೀವು ಹೊರಗಡೆ ಹೋಗಿ ಎಲ್ಲ ಸಾರ್ಕೊಂಬರ್ತೀಯ. ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಪ್ರಶ್ನೆ ಅಲ್ಲ ಕಣೆ, ನಾನ್ ಏನ್ ಮಾಡ್ಲಿ, ನನ್ ತಪ್ಪಲ್ಲ, ಧರ್ಮರಾಯನ ಶಾಪ. ಲೇ ಬಂಗಾರಿ, ನಿಮ್ಮ ಅಮ್ಮನಿಗಿಲ್ವಾ ನಿಮ್ಮ ಅಕ್ಕನಿಗಿಲ್ವಾ? ಹುಡುಗಿ ಸಿಕ್ಕಿದಾಳೆ ಅಂತ ರೇಗಿಸ್ತೀಯ. ಇಂತ ಚಿಲ್ರೆ ನನ್ ಮಕ್ಕಳು ಜಾಸ್ತಿ ಆಗೋರೆ, ಹುಷಾರಾಗಿರು. ಬುಡು ಶಿವಣ್ಣ, ಇಂಥವ್ರನ್ನೆಲ್ಲ ತಿಗಣ ತಿಗಣ ಹೊಸದಂಗ್ ಹೊಸ್ಕಾಕ್ಬಿಡ್ತೀನಿ. ನಾನಿನ್ ಬರ್ಲಾ? ಹೊಸಿ ತಡಿ. ಈ ಹೂವ ತಕೋ. ಈಟೊಂದ? ಇಲ್ಲಿ ಬರೋಲ್ಲ, ದುಡ್ಡು ಕೊಟ್ಟು ದೇವ್ರಿಗೂ ಹಾಕ್ತಾರೆ. ನಾನ್ ಮಾತ್ರ ನಿಂತ ದುಡ್ಡು ತಗೊಳಕಿಲ್ಲ, ದೇವ್ರಿಗೂ ಹಾಕು. ಆಯ್ತೇಳು, ನನ್ ತಂಗಿ ಕೊಟ್ರೆ ಬೇಡ ಅಂತೀನ, ತಗೊಂಡೋಯ್ತು. ಪಾರ್ವತಿ, ತಾಳು ತಾಳು. ಅಯ್ಯೋ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಉಪವಾಸ ಐತಿಲ್ಲ, ಅದಕ್ಕೆ ಅನ್ನ ತಂತೀವಿ, ತಿನ್. ನಾನು ಉಪವಾಸ ಇರೋದು ನಿಮ್ಗೆ ಹೇಗೆ ಗೊತ್ತು? ಅದನ್ನ ಆಮೇಲೆ ಹೇಳ್ತೀನಿ, ನಿಮ್ಮ ಮೊದಲು ತಗೊಂಡು ಊಟ ಮಾಡು. ಅಯ್ಯೋ, ಇಷ್ಟೊತ್ತಲ್ಲಿ ಹೀಗೆಲ್ಲ ಬರಬಾರ್ದು, ಯಾರೋ ನೋಡಿದ್ರೆ ಏನ್ ಗತಿ? ಮೊದಲಿನಿಂದ ಹೋಗಿ. ಸರಿ, ನಾವು ಹೊಂಟೋಯ್ತೀನಿ, ನೀ ತಗೊಂಡು ಊಟ ಮಾಡು. ಅಯ್ಯೋ, ಬೇಗ ತಗೊಂಡು ಊಟ ಮಾಡು. ಊಟ ಮಾಡು ಅಂದ್ರೆ ಏನೇ ಸೋಗಲಾಡಿ, ಯಾವಾಗಿನಿಂದ ಪ್ರಾರಂಭ ಆಯ್ತು ಈ ಪ್ರೇಮದ ಕಾಯಿಲೆ? ಅಮ್ಮ, ಇವರು ಮುಚ್ಚಬಾಯಿ. ದಿನಾ ಗುಳಿನ ಪಾಡಿ ಯಾಕೆ ಹೋಗ್ತಾ ಇದೆ ಅಂತ ಈಗ ಅರ್ಥವಾಗ್ತಾ ಇದೆ. ಅಯ್ಯೋ, ಅಂಥದ್ದೇನೂ ನಡೆದಿಲ್ಲ ಅಮ್ಮ. ಆ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ಸುಮ್ನೆ ನನ್ನ ಮೇಲೆ ಅಪ್ಪೋದು ಹೊರತ್ಬೇಡಿಮ್ಮ. ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಮಾಡೋದೆಲ್ಲ ಮಾಡ್ಬಿಟ್ಟು ಅಪವಾದ ಹೊರಸ್ಬೇಡಿ ಅಂತ ನಾಟಕ ಆಡ್ತಾ ಇದ್ದೀನಿ. ಇದನ್ ಸುಳ್ಳಗೆರೆ ಅನ್ಕೊಂಡಿದ್ಯಾ? ಏನೇ ಗಲಾಟೆ? ಯಾರು? ಶಿವಯ್ಯನ? ನಾನೇ. ಇವನ್ ನಿಮ್ಗೆ ಮೊದ್ಲೇ ಗೊತ್ತಾ? ಗೊತ್ತಾ ಏನ್ ಬಂತೆ? ನಿಮ್ ತವ್ರ ಮನೆ ಒಡವೆನ ಕಳ್ಳರ ಜೊತೆ ಧರ್ಮ ಯುದ್ಧ ಮಾಡಿ ಕಾಪಾಡಿದ ವೀರ ಕಣೆ ಇವನು. ಹಾ, ಅದಕ್ಕೆ ವೀರಾವೇಶದಿಂದ ಮನೆವರೆಗೂ ಬಂದ್ಬಿಟ್ಟಿದ್ದಾನೆ. ಮುಚ್ಚ್ರೆ ಬಾಯಿ. ವಯಸ್ಸಿಗೆ ಬಂದ್ ಹುಡುಗಿ ಒಂದು ಹುಡುಗನ್ ಜೊತೆ, ಅದು ರಾತ್ರಿ ಹೊತ್ತಿನಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಮರ್ಯಾದೆ ಹಾಳಾಗೋದು. ಸುಮ್ಕಿರಮ್ಮ, ನಾಲ್ಗೆ ನರ ಇಲ್ಲ ಅಂತ ಬಾಯ್ಗೆ ಬಂದಂಗೆ ಮಾತಾಡ್ಬೇಡ. ಐನೋರ, ನಡೆದಿದ್ದಿಷ್ಟು ಹೇಳ್ತೀನಿ ಕೇಳಿ. ಅವತ್ತು ಹೊಡೆದಾಡ್ದಾಗೆ ನನಗೆ ಏಟ್ ಬಿದ್ದು ಜ್ವರ ಬಂತು. ಅದಕ್ಕೆ ನಾ ಬೇಡ ಅಂದ್ರೂ ಪಾರ್ವತಿ ಬಲಂತ ಮಾಡಿ ಆ ಡಾಕ್ಟರ್ಗೆ 5 ರೂಪಾಯಿ ಕೊಟ್ಟು ನಂಗೆ ಔಷಧಿ ಕೊಡ್ಸೋದು. ಆ 5 ರೂಪಾಯಿನ ವಾಪಸ್ ಕೊಟ್ಬಿಡವ ಅಂತ ನಾ ಗುಡಿತಾವ ಪಾರ್ವತಿ ಕಾಯ್ಕೊಂಡು ಕೂತಿದ್ದೆ. ಅವ್ಳು ಬರ್ಲೇ ಇಲ್ಲ. ಯಾಕಪ್ಪ ನೋಡೋಣ ಅಂತ ಮನೆಗೆ ಬಂದೆ. ಅಷ್ಟರಲ್ಲಿ ಅಮ್ಮ ಪಾರ್ವತಿ ಹಣ ಹಾಳು ಮಾಡ್ಬಿಟ್ಟವಳೆ ಅಂತ ಅವಳನ್ನ ಹೊಡೆದು ಬಡ್ದು ಬೈದು, ನೀವು ಉಪವಾಸ ಬಿದ್ದಿರು, ನಿನ್ಗೆ ಊಟ ಹಾಕಿಲ್ಲ ಅಂತ ದಬಾಯಿಸ್ತಾ ಇದ್ಲು. ನನಗೂ ಮನಸ್ಸು ತಡಿಲಿಲ್ಲ. ಹೋಗಿ ಅನ್ನ ತಂದೆ, ತಿನ್ನು ಪಾರ್ವತಿ ಅಂತ ಕೇಳ್ಕೊಂಡೆ. ಅಷ್ಟರಲ್ಲಿ ಅಮ್ಮ ಬಂದು ಗಲಾಟೆ ಮಾಡಿದ್ರು, ಅನ್ನ ಎಲ್ಲ ನೆಲ್ಸಮ ಆಗೋಯ್ತು. ಮಾ ಪಾರ್ವತಿ, ಶಿವಯ್ಯ ಎಷ್ಟು ದಿವ್ಸದಲ್ಲಿ ಗೊತ್ತಮ್ಮ? ಬಹಳ ದಿವಸದಿಂದ ಗೊತ್ತು ಐನೋರ. ಗುಡಿಯಾಗೆ ಒಬ್ರನ್ನೊಬ್ರು ನೋಡ್ತಾ ಇದ್ವು, ನೋಡ್ಕೋತಾನೇ ಇದ್ವು. ಇವತ್ತೇ ಮೊದಲನೇ ಕಿತ ನಾನು ಇವಳು ಮಾತಾಡಿದ್ದು. ಅಯ್ಯೋ, ನಿನ್ ಬಾಯಿ ಸೇದೋಗ. ಕಟ್ಟಕತೆನ ಕಣ್ಣಾರ ಗಂಡ ಹೇಳ್ತಾ ಇದ್ದಿಲ್ಲ. ವಯಸ್ಸಿಗೆ ಬಂದು ಹುಡುಗಿಗೆ ಆಸೆ ತೋರಿಸಿ ಮೋಸ ಮಾಡ್ತಿರೋದಲ್ದೆ ಸುಳ್ಳು ಬಗಳ್ತಿದ್ಯೇನೋ? ಸುಳ್ಳು ಹೇಳೋ ಕರ್ಮ ನಂಗೇನ್ ಬಂದಿಲ್ಲ ಮೌ. ಆ ಚಾಮುಂಡಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾ ಪಾರ್ವತಿ ನಮ್ಮ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಮದುವೆನೂ ಮಾಡ್ಕೋಬೇಕು ಅಂತಿದ್ದೀನಿ. ನಾ ಮನಸ್ಸು ಮಾಡಿದ್ರೆ ಇವಳನ್ನ ಈಗಿಂದೀಗ್ಲೇ ಹೇಳ್ಕೊಂಡು ಹೋಗಿ ಗುಡಿಲಿ ತಾಳಿ ಕಟ್ಬಿಡ್ತೀನಿ. ಪಾರ್ವತಿ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಳ್ದೆ ಹಂಗೆಲ್ಲ ದುಡುಕ್ಬಾರ್ದು ಅಂತ ಸುಮ್ಮನಾದೆ. ಪಾರ್ವತಿ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನೋ. ಸುಳ್ಳು ಅಂದ್ರೆ ಏನು ಅಂತ ಅರ್ಥನೇ ಗೊತ್ತಿಲ್ದಿರೋ ನಿನ್ನ ಮಾತನ್ನು ಕೇಳಿದ್ಮೇಲೆ, ಪಾರ್ವತಿ ಕಣ್ಣಲ್ಲಿರೋ ಆ ನಿರ್ಮಲತ್ವ ನೋಡಿದ್ಮೇಲೆ
ನಿಮ್ಮಿಬ್ಬರಿಗೂ ಮದುವೆ ಮಾಡ್ಬೇಕು ಅಂತ ನಾನ್ ತೀರ್ಮಾನ ಮಾಡಿದ್ದೆ. ನಿಮ್ಗೆಲ್ಲಿ ಬಂತು ಕೇಳು. ಏನೇ ಪಾರ್ವತಿ, ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ಮೇಲೆ ಈಗ ಮದ್ವೆ ಮಾಡ್ಕೊಂಡು ನಾನು ಈ ಮನೇನ ಬಿಟ್ಟು ಇವನ್ ಜೊತೆ ಹೋಗ್ತೇನೆ. ಇಲ್ಲಮ್ಮ, ಇಲ್ಲ. ನಿಮ್ಮಿಂದ ದೂರ ಮಾಡೋ ಈ ಮದುವೆ ನನಗೆ ಖಂಡಿತ ಬೇಡಮ್ಮ, ಖಂಡಿತ ಬೇಡ. ಅಪ್ಪ, ನಿಮ್ಮನ್ ಬಿಟ್ಟು ನಾನು ನಿಜಕ್ಕೂ ಬದುಕಿರಲ್ಲ. ಬೇಡಪ್ಪ, ಈ ಮದುವೆ ನನಗ್ ಬೇಡ. ನೋಡ್ತಿದ್ದಾರೆ, ಮಮಕಾರನ್ ಮರೆಯೋಕ್ಕಾಗಿ ಹಾಗೆ ವಿಲಿ ವಿಲಿ ಒದ್ದಾಡ್ತಿದ್ದಾಳೆ. ನಿನ್ ಹೊಟ್ಟೆಲ್ ಹುಟ್ಟಿದ ಮಗಳಾಗಿದ್ದು ಇಷ್ಟೇ ಕಠಿಣವಾಗಿ ನಡ್ಕೋತಿದ್ಯೇನೆ. ನಾನು ಇಷ್ಟು ವರ್ಷ ಇವಳು ಮನೆಯಲ್ಲಿದ್ರು ಇವಳು ಮದುವೆ ಬಗ್ಗೆ ಯೋಚನೆ ಮಾಡದೆ ಹಾಗೆ ಸುಮ್ಮನಿದ್ದು ಬಿಟ್ಟೆ. ಆದ್ರ ಬೆಟ್ಟದ ತಾಯಿ ಇವರಿಬ್ಬರನ್ನು ಒಂದಾಗಿ ಸೇರಿಸಿ ಮದುವೆ ಮಾಡು ಅಂತ ನನ್ನ ಕಣ್ ತೆರೆಸಿದಾಳೆ. ಏನೇ ಆಗ್ಲಿ, ನಾನು ಇವರಿಬ್ಬರು ಮದುವೆ ಮಾಡೇ ಮಾಡ್ತೇನೆ. ನಮ್ಮ ತಂದೆ ಮನೇಲಿ ಇವ್ರ ಸಂಸಾರ ಹುಡಿಸ್ತೇನೆ. ಅದ್ ಹ್ಯಾಗ್ ನಡೆಸ್ತೀರೋ ನಾನ್ ನೋಡ್ತೀನಿ. ಅಖಿಲ, ನಾನು ಮೇಷ್ಟ್ರೆ ಆಗಿದ್ರು ಇಷ್ಟು ದಿವಸ ಒಂದು ಹುಡುಗನ ಮೇಲೆ ಕೈ ಮಾಡಿಲ್ಲ. ನೀನೇನಾದ್ರೂ ಈ ಮದುವೆ ಗಡ್ಡಿ ಬಂದ್ಯೋ, ಕೈಗೆ ತೊಣ್ಣೆ ತಗೊಂಡು ನಿನ್ನ ಮೈ ಮೇಲೆ ಧೂಳ ಬಸ್ಕೊಂಡು. ಪಾರ್ವತಿ, ಅಪ್ಪಾಜಿ, ನೀವು ಹಾಕಿ. ಈಗ ಮದುವೆ ಪೂರ್ತಿ ಆಯ್ತು. ಪಾರ್ವತಿ, ಏಟ್ ಬೇಗ ನನ್ ಕನ್ಸೆಲ್ಲ ನನ್ಸಾಯ್ತದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಅಷ್ಟೇ. ಒಂಟಿಯಾಗಿದ್ದ ನನಗೆ ನಿಮ್ಮ ಸಮೇತ ಆ ತಾಯಿ ಪೂಜೆ ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾಳೆ. ಪಾರ್ವತಿ, ಅಯ್ಯೋ ರಾಮ, ನಾನ್ ಮೊದ್ಲೇ ಹೇಳ್ದೆ ಈ ಬಸ್ರು ಗಿಸ್ರು ಬೇಡ್ವೆ ಅಂತ. ನನ್ ಮಾತು ಕೇಳಿದ್ಯಾ? ನೀನೇ ಒಂದು ದರಿದ್ರ, ನಿನಗೂ ಒಂದು ದರಿದ್ರ ಬೇಕಾಗಿತ್ತಾ? ಬಾಳುತ್ತೆ, ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೋ, ಸರ್ಕಾರದವರು ಹಣ ಕೊಡ್ತಾರೆ, ಸೀರೆ ಕೊಡ್ತಾರೆ, ದೇಶಕ್ಕೂ ಒಳ್ಳೇದಾಗುತ್ತೆ ಅಂತ ಬರ್ಕೊಂಡೆ. ನನ್ ಮಾತು ಕೇಳಿದ್ಯಾ? ಈಗ ಅಯ್ಯೋ ಅಮ್ಮ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಅನ್ಭವಿಸು. ಏನ್ ಮಾತಾಡ್ತಾ ಇದೀಯ? ಏನಂದೆ? ನಿನಗಂತೂ ಮಕ್ಕಳು ಹೆರೋ ಯೋಗ್ಯತೆ ಇಲ್ಲ. ನಮಗೆ ಮಕ್ಕಳ? ನೀನು ಒಂದ್ ಹೆಣ್ಣೇನೆ, ದಿನ ತುಂಬಿರೋ ಗರ್ಭಿಣಿ ಕೈ ದುಡ್ಸ್ಕೋತಾ ಇದ್ದೀರ. ನಿನ್ ಮನ್ಸಿಗೆ ಏನು ಅನ್ಸೋಲ್ವೇನೆ? ಪಾರ್ವತಿ, ನೀನು ಹೋಗಮ್ಮ, ನೀನು ಹೋಗಮ್ಮ. ಬೇಡಪ್ಪ, ನಿನ್ ಕೆಲಸ ನಾನು ಮಾಡ್ತೀನಮ್ಮ, ನೀನು ಹೋಗ. ನನ್ಗೇನ್ ಕಷ್ಟ ಇಲ್ಲ, ನಾನ್ ಮಾಡ್ತೀನಿ. ನೋಡು, ಮೊದಲು ನೀನ್ ಇಲ್ಲಿಂದ ಹೋಗು. ಹೋಗ್ತೀನಿ. ಈ ಮನೇನು ಈ ಕೆಲ್ಸನೂ ಬಿಟ್ಟು ಶಾಶ್ವತವಾಗಿ ಹೊಟ್ಟೋಗ್ತೀನಿ. ಆಮೇಲೆ ಎಲ್ಲ ಕೆಲ್ಸನೂ ನೀವೇ ಮಾಡ್ಕೊಳ್ಳಿ. ಪಾರ್ವತಿ, ಏನಮ್ಮ ನಿನ್ ಮಾತಿನ ನನ್ನ ಬಾಯಿ ಕಟ್ಟಿ ಹಾಕ್ಬಿಟ್ಟಿಯಲ್ಲ ತಾಯಿ. ನೀನ್ ಕೊಡೋ ಕಷ್ಟ ನೋಡ್ಲಾರ್ದೆ ನನ್ ಕರ್ಡ್ ಕಿತ್ತು ಬಂತು, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇಮ್ಮ. ಇಷ್ಟ. ಏನ್ ನೋಡ್ತಾ ಇದ್ಯಾ? ಹೋಗಿಯೇ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ಭಕ್ತ ಅನ್ನಪೂರ್ಣ, ಹಾಲು ಕುಡದೆ ಹೋದ್ರೆ ಮಕ್ಕಳು ಅಳೋದನ್ನ ನೋಡಿದ್ದೀವಿ, ಲಾಲಿ ಹಾಡೋದನ್ನ ನಿಲ್ಲಿಸ್ಬಿಟ್ರೆ ಮಕ್ಕಳು ಅಳೋದನ್ನ ನೋಡಿದ್ದೀವಿ.
ವೇದಗಾನ ನಿಲ್ಸ್ಬಿಟ್ರೆ ಮಕ್ಕಳು ಅಳೋದನ್ನ ನೋಡಿದ್ಯಾ? ಇದೇನು ಆಶ್ಚರ್ಯ. ಅಮ್ಮ ಚಾಮುಂಡಿ, ನಿನ್ನ ಪೂರ್ವ ಜನ್ಮದ ಸುಕೃತ ಎಷ್ಟು ದೊಡ್ಡದು ಅಂತ ನನಗೆ ಅರ್ಥವಾಯ್ತಮ್ಮ. ಅಳಬೇಡ ಕಂದ, ಹೇಳ್ತೀನಮ್ಮ, ಹೇಳ್ತೀನಿ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ವೇದೋದಧಿ ಪ್ರಮಥಿತಂ ವಾಸುದೇವ ಸಮುದ್ರತಂ. ಸಂತಃ ಪಿಬಂತಿ ಸತತಂ ಗೀತಾಮೃತ ರಸಾಯನಂ. ಆಹಾ, ಅಕ್ಷರಗಳನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿದೆಯಮ್ಮ. ಶಿವಯ್ಯ, ಎಂಥ ಅಪರೂಪದ ಮಗನು ಪಡೆದಿದ್ದೀರಾ. ನಿಜಕ್ಕೂ ನಿಮ್ಮ ಪುಣ್ಯ. ಎಲ್ಲ ಬೆಟ್ಟ ತಾಯಿ ಅನುಗ್ರಹ ಪೂಜಾರಪ್ಪನವರ. ಒಳ್ಳೇದಾಗಲಿ. ಚಾಮುಂಡಿ, ಬರ್ತೀಯಮ್ಮ ಸ್ಕೂಲ್ಗೆ ಹೋಗುವಂತೆ? ತಾತ ಬರ್ತೀನಿ. ಚಾಮುಂಡಿ, ನನಗೆ ಮಾಮೂಲಿ. ಅನ್ನಪೂರ್ಣ, ಇದೇ ನೀವು ಹೇಳೋ ವೇದನ. ಮುದ್ದು ಮುದ್ದಾಗಿ ನಮ್ಮ ಮಗು ಬಾಯಿಂದ ಕೇಳೋ ಅದೃಷ್ಟ ನಾನ್ ಪಡ್ಕೊಂಬರ್ಲಿಲ್ವಲ್ಲ ಅಂತ. ಚಾಮುಂಡಿ ಬಾಯಿಂದಾದ್ರೂ ಕೇಳೋ ಅದೃಷ್ಟ ಸಿಕ್ಕಿದೆಯಲ್ಲ, ಅದಕ್ಕೆ ಸಂತೋಷ ಪಡು. ಹೆಗ್ಗಡ ದೇವನ ಕೋಟೆ ಕಂದಕದ ಬಳಿ ಗುಪ್ತ ನಿಧಿ ಪತ್ತೆ. ನಿಧಿ ಸಿಕ್ತಾ? ಅಯ್ಯೋ, ಆ ನಿಧಿ ನನಗಾರು ಸಿಗಬಾರ್ದಾಗಿತ್ತೇ. ಸಿಕ್ಕಿದ ಗುಪ್ತ ನಿಧಿಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದರು. ಅಯ್ಯೋ ಮುಂಡೆ ಮಗನೇ, ಗುಪ್ತ ನಿಧಿ ಸಿಕ್ತಾ ಗುಟ್ಟಾಗಿ ಇಟ್ಕೊಳ್ಳೋದು ಬಿಟ್ಟು ರಟ್ಟು ಮಾಡಿದಾನಲ್ಲ. ಅಯ್ಯೋ, ಎಷ್ಟೊಂದು ಬಂಗಾರ ಇತ್ತು, ಎಷ್ಟು ಬಂಗಾರ ಇತ್ತು ಅದರಲ್ಲಿ, ಎಷ್ಟು ಬಂಗಾರ ಹೋಯ್ತು. ಬಂಗಾರ ಬಂಗಾರ. ಅಯ್ಯೋ, ಬಂದೇರಿ. ಏನು ಇದು? ಅಯ್ಯೋ ಅಯ್ಯೋ ಅಯ್ಯೋ, ತೆಂಗಿನಕಾಯಿ, ಬಾಳೆಹಣ್ಣು, ಕರ್ಪೂರ, ಗಂಧದ ಕಡ್ಡಿ 15 ರೂಪಾಯಿ ಆಗೋಯ್ತಲ್ಲೇ. ಇದನ್ನೆಲ್ಲ ಹೊತ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ನಾನು ಅಗ್ನಿನೇತ್ರ ನನ್ನ ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಬರ್ತೀನಿ. ಏನು? ನಿತ್ಯ ಆನಂದ ನೀಡೋ ಸ್ವಾಮಿ ನಾ ಇಲ್ಲೇ ಇದ್ದೀನಿ. ಅವನೇ ಅವನವನು ಅಗ್ನಿನೇತ್ರ ಸ್ವಾಮಿ. ಯಾರ ಮನೆ ಸುಳ್ಳಿಗೆ ಬಂದ ನನ್ನ ಮಗ? ಅಯ್ಯೋ, ತಪ್ಪು, ಹಾಗೆಲ್ಲ ಹೇಳ್ಬಾರ್ದು. ಅವನು ಇವನು ಅಂತಂದ್ರೆ ಕಣ್ಣು ಹೋಗ್ಬಿಡುತ್ತೆ. ನನ್ ಸೊತ್ತೆಲ್ಲ ಹೊತ್ಕೊಂಡು ಹೋಗೋದು ನೋಡಿ ನನ್ನ ಕಣ್ಣೆಲ್ಲ ಉರಿಯತ್ತೆ. ಅವನೇನು ಉದ್ಭವಮೂರ್ತಿ ಏನು? ಅಲ್ಲ ರೀ, ದೇಶ ಸಂಚಾರಿ. ಅವನೇನು ಮೊಬೈಲ್ ಸ್ವಾಮಿನ? ಅಯ್ಯೋ, ಸತ್ಯವಾದ ಸ್ವಾಮಿ. ಈಗ ಈ ಊರಿಗೆ ಬಂದಿದಾರಂತೆ. ಅವ್ರ ಮಹಿಮೇನ್ ಕೇಳ್ತಾ ಇದ್ರೆ ಆ ದೇವ್ರೇ ಭೂಮಿಗಿಳಿದ್ ಬಂದೇನೋ ಅನ್ಸುತ್ತೆ. ನಾನು ದೇವರಲ್ಲ, ಮನುಷ್ಯ. ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ. ಅಗ್ನಿನೇತ್ರಾನಂದ ಸ್ವಾಮಿಗೆ, ಅಗ್ನಿನೇತ್ರಾನಂದ ಸ್ವಾಮಿಗೆ. ಸ್ವಾಮಿ, ದೇಶ ಸಂಚಾರಿ ಸ್ವಾಮಿ, ನನ್ ಮೇಲೆ ದಯೆ ತೋರಿ ಸ್ವಾಮಿ. ನಿನ್ನ ಹೆಸರು ಬಂಗಾರಿ ತಾನೆ? ಹೌದು ಸ್ವಾಮಿ, ನಿಮ್ಮನೆಗೂ ನನ್ನ ಹೆಸರು ಅದೇ. ನಿನ್ನ ಗಂಡ ಕಾಸಿಗೆ ದಾಸ ಅಲ್ವೇ? ಹೌದು, ನಿಮ್ಮನೆಗೂ ನಿಜ. ಕೂತ್ಕೊಮ್ಮ, ಕೂತ್ಕೊ. ಸ್ವಾಮಿ, ನನ್ಗೇನು ಹೇಳಲ್ವಾ? ನಿನಗಿನ್ನೂ ಕಾಲ ಕೂಡಿ ಬಂದಿಲ್ಲ ಮಗಳೇ, ಕೂತ್ಕೊ. ಆ ಎದುರಿನಲ್ಲಿ ಕುಳಿತಿರುವವಳು ಅಖಿಲಾಂಡೇಶ್ವರಿ ತಾನೆ? ಹೌದು ಸ್ವಾಮಿ, ತಾವು ತ್ರಿಕಾಲ ಜ್ಞಾನಿಗಳು, ಸರ್ವಾಂತರ್ಯಾಮಿ. ನನ್ನನ್ನು ಕರುಣಿಸಿ ಸ್ವಾಮಿ. ಓಂ ಹರಿಹರ. ಈ ಫೋಟೋನ ಪ್ರತಿನಿತ್ಯ ಭಕ್ತಿಯಿಂದ ಪೂಜೆ ಮಾಡಿ, ನಂತರ ನನ್ನ ಮಹಿಮೆಯನ್ನ ತೋರಿಸಿ. ಆಗ್ಲಿ ಸ್ವಾಮಿ. ಕೃಷ್ಣಯ್ಯ. ಚಿತ್ತ ಸ್ವಾಮಿ. ಓಂ ಹರಿಹರ. ಈ ಹಣದಿಂದ ನಿನ್ನ ಮಗಳ ಮದುವೆ ಮಾಡಿ ಪುಣ್ಯ ಕಟ್ಕೊ. ಸಂತೋಷ ಸ್ವಾಮಿ. ಸರೋಜ. ಸ್ವಾಮಿ, ನನ್ನ ಮೇಲೆ ದಯೆ ತೋರಿಸಿದ್ರ? ತೋರಿಸ್ದೆ. ನಿನ್ನ ಆವೇದನೆ ನೋಡಿದೆ. ನಿನಗೆ ತಾಯಿ ಭಾಗ್ಯ ಕರುಣಿಸ್ಬೇಕು ಅಂತ ತೀರ್ಮಾನಿಸಿದೆ. ಧನ್ಯಳಾದೆ ಸ್ವಾಮಿ. ಓಂ ಹರಿಹರ. ಮುಗ್ಧೆ, ಸೂರ್ಯಾಸ್ತವಾದ ಮೇಲೆ ಈ ಫಲಾನ ಸೇವಿಸಿ ಇಲ್ಲಿಗೆ ಬಾ. ನಿನ್ನ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡು. ಆ ದೈವ ಪ್ರತ್ಯಕ್ಷನಾಗಿ ನಿನಗೆ ಸಂತಾನ ಫಲ ಕೊಡ್ತಾನೆ. ತಗೋ. ಮಹಾಪ್ರಸಾದ ಸ್ವಾಮಿ. ಭಕ್ತರೇ,
ದೇವಾದಿ ದೇವತೆಗಳು ನನ್ನ ಪೂಜಾ ಮಂದಿರದಲ್ಲಿ ತೀರ್ಥ ಪ್ರಸಾದಕ್ಕೋಸ್ಕರ ಕಾದಿದ್ದಾರೆ. ಮತ್ತೆ ನನ್ನ ದರ್ಶನ ನಾಳೆ. ಓಂ ಹರಿಹರ. ಶಿಷ್ಯ ಸ್ವಾಮಿ. ನನ್ನ ಅನುಮಾನಿಸೋರು, ದ್ವೇಷಿಸೋರು ಈ ಊರಲ್ಲಿ ಬಹಳ ಜನ ಇದ್ದಾರೆ. ಅದು ನಿಮಗೆಲ್ರಿಗೂ ಗೊತ್ತೇ ಇದೆ. ನಾನು ಯಾವ ಮಾಯಾ ಮಂತ್ರನೂ ಮಾಡೋನಲ್ಲ. ನಿಮಗೆಲ್ರಿಗೂ ಒಳ್ಳೇದಾಗಬೇಕು ಅಂತ ಆ ದೇವರನ್ನ ಪ್ರಾರ್ಥಿಸ್ತಿದ್ದೀನಿ. ನಿಮ್ಮ ಕೋರಿಕೆನ ನಾನು ತೀರಿಸ್ತಾನೇ ಇದ್ದೀನಿ. ಸುಳ್ಳು! ನೀನ್ ಮಾಡೋದೆಲ್ಲ ಮೋಸ. ಮೋಸ? ಆ ಮಾತಿನ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ ಮಗು. ಮಗು ಅಂತೆ ಮಗು. ನೀನೊಬ್ಬ ಕಳ್ಳ, ಖದೀಮ. ನೀವ್ಯಾರು ಇವನ್ ನಂಬೇಡಿ. ಇವನೊಬ್ಬ ಕಳ್ಳ ಸನ್ಯಾಸಿ. ಓಂ ಹರಿಹರ. ಅಯ್ಯೋ ಪಾಪ. ಓಂ ಹರಿಹರ. ಸ್ವಾಮಿ, ಸ್ವಾಮಿ, ಸ್ವಾಮಿ! ಕಣ್ಮುಂದಿದ್ದ ಪ್ರತ್ಯಕ್ಷ ದೇವರನ್ನೇ ಮರೆತು ಬಾಯಿ ಬಂದ ಹಾಗೆ ಬೈದ್ಬಿಟ್ಟೆ. ನೀವೇ ನನ್ನ ಪ್ರತ್ಯಕ್ಷ ದೇವರು. ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಿ, ಕಾಪಾಡಿ ಸ್ವಾಮಿ, ಕಾಪಾಡಿ. ಮಗು, ಸಿಕ್ಕಿದ್ರೆ ಸಾಕು ಜುಟ್ಟು ಹಿಡಿಬೇಕು ಅನ್ನೋ ಪ್ರತಿಯೊಬ್ಬರು ಒಂದಲ್ಲ ಒಂದ್ ದಿವಸ ಕಾಲ್ ಹಿಡಿದೇ ಹಿಡಿಬೇಕು. ನಿನ್ನ ಅಹಂಕಾರನ ಬಿಟ್ಟು ದೇವರನ್ನ ಪೂಜೆ ಮಾಡು. ನೀವೇ ನನ್ನ ದೇವರು. ನಾನ್ ಮಾಡಿದ ತಪ್ಪಿಗೆ ಸಾಯುವವರೆಗೂ ನಿಮ್ ಪಾದ ಸೇವೆ ಮಾಡ್ಕೊಂಡಿರ್ತೀನಿ. ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಸ್ವಾಮಿ. ಸಂತೋಷ. ಹೋಗಿ ನನ್ನ ಶಿಷ್ಯರಲ್ಲಿ ಸೇರ್ಕೋ. ಧನ್ಯ ಸ್ವಾಮಿ, ಧನ್ಯ. ಸ್ವಾಮಿ, 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 ನಮ್ಮ ತಾತ ಸೋಮಣ್ಣ, ನಮ್ಮಪ್ಪ ರಾಮಣ್ಣ, ನನ್ನ ಹೆಸರು ಭೀಮಣ್ಣ, ಅಗಸ್ತ್ಯ ಗೋತ್ರ, ಪೂರ್ವಭಾದ್ರ ನಕ್ಷತ್ರ. ಮಗು, ಇದನ್ನೆಲ್ಲ ದೇವಸ್ಥಾನದಲ್ಲಿ ಹೇಳಪ್ಪ, ಅರ್ಚನೆ ಮಾಡ್ತಾರೆ. ಅರ್ಚನೆ ಅಲ್ಲ ಸ್ವಾಮಿ, ಪ್ರಾರ್ಥನೆ. ತಮ್ಮ ಹತ್ರ ಏಕಾಂತವಾಗಿ ಮಾತಾಡಬೇಕು. ಶಿಷ್ಯ ಬಂದೆ ಸ್ವಾಮಿ. ಈತ ಸೇಡಿ ಅಲ್ಲ ತಾನೆ? ಅಲ್ಲ ಸ್ವಾಮಿ. ಶಿಷ್ಯ ಸ್ವಾಮಿ, ಈತನನ್ನು ನಮ್ಮ ವಿಶ್ರಾಂತಿ ಗೃಹಕ್ಕೆ ಕರೆದುಕೊಂಡು ಹೋಗು. ಚಿತ್ತ ಸ್ವಾಮಿ. ಹೋಗು ಹೋಗು. ಬನ್ನಿ. ಬಂದೆ. ಓಂ ಹರಿಹರ. ನಮಸ್ಕಾರ ಗುರುದೇವ. ಆಹಾ, ಗುರುಪಾದ ಮೆತ್ತಿಗೆ ಮೆತ್ತಿಗೆ ಒಳ್ಳೆ ಹತ್ತಿ ಇದ್ದಾಗಿದೆ. ನಿನ್ನ ಭಜನೆ ಸಾಕು. ನನ್ನನ್ನ ಏಕಾಂತಕ್ಕೆ ಕರೆದ ಕಾರಣ ಹೇಳು. ಗುರುವೇ, ನನ್ನ ಮನೆಯ ಅಂಗಳದಲ್ಲಿ 2 ಬಂಗಾರದ ಬಿಂದಿಗೆಗಳು ಸಿಕ್ಕಾಪಟ್ಟೆ. ಅದು ನನ್ನ ತಗೋ 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 ಅಂತ ಕಾಡಿಸ್ತಾ ಇದೆ. ಅದು ನನಗೆ ಸಿಗುವಾಗ ಮಾಡಿ ಗುರುವೇ. ಮಗು, ಗುರುವೇ, ನಿಧಿ ನಿಕ್ಷೇಪಗಳನ್ನು ಹೊರಗೆ ತೆಗಿಬೇಕಾದ್ರೆ ಮೊದಲು ರಕ್ತ ತರ್ಪಣ ಆಗಬೇಕು. ನನ್ನ ರಕ್ತ? ನಿಮ್ ಭಕ್ತ ಗುರುವೇ. ನಿನ್ನ ರಕ್ತವಲ್ಲವೋ ಮೂರ್ಖ? ಹಾಗಾದ್ರೆ ಬಿಡಿ, ಕುರಿ ಕೋಳಿ ಕೋಣ ಕಡಿದ್ರೆ ಬೇಕಾದಷ್ಟು ಸಿಗತ್ತೆ. ಛೆ, ಪ್ರಾಣಿಗಳ ರಕ್ತವಲ್ಲವೋ ಪ್ರಾರಬ್ಧವೇ. ಮತ್ತೆ ನನ್ನ ಮಂತ್ರಶಕ್ತಿಯಿಂದ ನಿಧಿಯನ್ನು ಹೊರಗೆ ತೆಗಿಬೇಕಾದ್ರೆ ಪ್ರಾಯ ತುಂಬದ ಬಾಲಕಿಯ ರಕ್ತ ಬೇಕು. ಬಾಲಕಿ ಇದೆ? ಹೌದು. ಆ ಬಾಲಕಿ 5 ವರ್ಷದ ಮೇಲೆ 10 ವರ್ಷದ ಒಳಗಿರಬೇಕು. ತಂದೆ ತಾಯಿಗಳಿಗೆ ಒಬ್ಬಳೇ ಪುತ್ರಿಯಾಗಿರಬೇಕು. ಅವಳಿಗೆ ಅನಾರೋಗ್ಯವಾಗಲಿ ಅಂಗವಿಕಲವಾಗಲಿ ಇರಕೂಡದು. ಅಂತ ಬಾಲಕಿ ಎಲ್ಲಿ ಸಿಗ್ತಾಳೆ ಗುರುದೇವ? ನಿನಗೆ ನಿಧಿ ಸಿಗಬೇಕು ಅಂದ್ರೆ ನೀನು ಬೀದಿ ತಿರುಗಲೇಬೇಕು. ಗುರುದೇವ, ನೀವು ಕೋಪ ಮಾಡ್ಕೊಳ್ಳೋದ್ರ ಒಂದು ಮಾತು ಕೇಳಲ್ಲ? ಏನದು? ಆ ನಿಧಿ ತೆಗೆಯೋದಕ್ಕೆ ಬೇರೆ ಮಾರ್ಗವೇ ಇಲ್ವೇ? ಇಲ್ಲ. ಹಾಗೊಂದು ವೇಳೆ ನೀನು ತೆಗಿಬೇಕು ಅಂತ ಮನಸ್ಸು ಮಾಡಿದ್ರೆ ಆ ನಿಧಿ ಸುತ್ತ ಆವರಿಸಿರೋ ಕ್ಷುದ್ರ ದೇವತೆಗಳು ನಿನ್ನ ಹೆಂಡತಿನ ಬಲಿ ತಗೋತವೆ. ನಮ್ಮ ಪ್ರಾಣಕ್ಕೆ ಬಂತ. ಆಗಲಿ ಗುರುದೇವ, ಆ ಬಾಲಕಿ ಎಲ್ಲಿದ್ರೂ ಹುಡುಕಿ ತರ್ತೀನಿ. ಆಶೀರ್ವಾದ ಮಾಡಿ ಗುರುವೇ. ಹೋಗಬಾ, ಒಳ್ಳೇದಾಗ್ಲಿ. ನಿಕ್ಷೇಪ
ನಿಕ್ಷೇಪ ಎಂದು ನಾನು ಕಲಿತ ವಿದ್ಯೆಗೆ ಇಂದು ಫಲ ಸಿಗ್ತಾ ಇದೆ. ಶಾಂತಮ್ಮ, ನೀವು ನಮ್ಮ ರಾಮಣ್ಣವ್ರ ಹೆಂಡತಿ ಅಲ್ವೇ? ಹೌದು. ಮಗು ನಿಂದೇನ? ಏನಮ್ಮ ಮಗು ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ ಕಡೆ ತುಂಬಿ ತುಳುಕಾಡ್ತೀನಿ. ಲಕ್ಷ್ಮಿ 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 ಲಕ್ಷ್ಮಿ. ಒಬ್ಳೆ ಮಗಳ? ಇಲ್ಲ, 3ನೇ ಮಗಳು. 3ನೇ ಮಗಳ. ಎಲ್ಲಿ ಕೇಳಿದ್ರು 3, 4, 5 ಹೀಗೇ ಹೆಚ್ಚಾಗಿ ಹೇಳ್ತಾ ಬರ್ತಾ ಇದಾರಲ್ಲ, ಅದಕ್ಕೆ ನಮ್ ಜನಸಂಖ್ಯೆ ಹೆಚ್ಚಾಗಿರೋದು. ಇಲ್ಲೇ ಬರ್ತಾವಳೆ, ಇವಳೆ ಕೇಳ್ಬಿಡಲ್ಲ. ಭಾರತಿ, ನನ್ನ ಹೆಸರು ಆರ್ತಿನೂ ಅಲ್ಲ ಭಾರತಿನೂ ಅಲ್ಲ, ಮಲ್ಲಿ. ಮರ್ತು ಬಿಟ್ಟ. ಮಲ್ಲಿ ಮಲ್ಲಿ, ಬುಟ್ಟಿಲಿರೋದು ಮಲ್ಲಿಗೆ, ನಿನಗೆ ಇಟ್ಟಿರೋ ಹೆಸರು ಮಲ್ಲಿಗೆ. ಮಲ್ಲಿ, ನಿನ್ನ ಹುಡುಕೊಂಡು ನಾನು ಎಲ್ಲಿ ತಿರುಗಿದೆ ಗೊತ್ತಾ, ಗಲ್ಲಿ ಗಲ್ಲಿ. ಅಯ್ಯಯ್ಯೋ, ಈ ಹೂ ಮರಕ್ಕೆ ನಾನು ಸುತ್ತಬೇಕು ಗಲ್ಲಿ ಗಲ್ಲಿ, ನೀನ್ ಸುತ್ತಿದ್ಯಾ ಮಲ್ಲಿ ಮಲ್ಲಿ ಅಂತ. ಹೌದು, ಇದೇನಿದು ಹೊಸ ವರ್ಷ? ಇಲ್ಲ, ಇದುವರೆಗೂ ದೇವಸ್ಥಾನ ಮುಂದೆ ವ್ಯಾಪಾರ ಮಾಡ್ತಿದ್ದೆ, ಈಗ ಮನೆಗೂ ನುಗ್ಗಿ ವ್ಯಾಪಾರ ಮಾಡ್ತಿದ್ಯಾ. ಕುಟುಂಬ ದೊಡ್ಡದಾಯ್ತು ಅಂತ ಕಾಣತ್ತೆ. ಮಕ್ಕಳೆಷ್ಟು? ಮಕ್ಕಳ ನನಗ ಆ ದಪ್ಪ ಮಾತು. ಯಾವ ನಿನಗ್ ಮಕ್ಕಳು ಬೇಕು ತಾನೇ? ನನ್ನ ಮದುವೆ ಮಾಡ್ಕೋ. ಹೊಂದಿ ಹಂಗೆ ಹೊತ್ತು ಹೊತ್ತು ಕೊಟ್ಟು ಬಿಡ್ತೀನಿ. ಮಕ್ಕಳು ಬೇಡವಾ? ಮಕ್ಕಳಯ್ಯ, ಪರವಾಗಿಲ್ಲ. ಮದ್ವೆ ಆಗದೆ ಇರೋ ನನ್ನ ಮಕ್ಳು ಕೇಳಕ್ ಬಂದವನು ಯಾಂದಳ್ಳಿ ನನ್ನ ಮಗನ್ ತಂದು. ಸರಿಕಾ ನೀರ್ ಹೇಳ ಅಲ್ಲಿ ಚಪ್ರ. ಏನಪ್ಪಾ ರಘುರಾಮ ರೆಡ್ಡಿ, ಭೀಮಯ್ಯಗಾರು ರೆಂಡ ಕೂಚಂಡ ನೀನು ಮನೆ ಕಟ್ಟಿಸಿದ್ಯಾ? ಕಟ್ಟಿಸ್ಬೇಕಲ್ಲ. ಮಗಳೇನು? ಅವನಂಡ ಮಗಳು ನೋಡು, ಮುಂದೆ ಅವಳು ಅಡಿಯನ್ನು ಕಟ್ಟಿಸಿಡ್ಬೇಕಲ್ಲಪ್ಪ. ಸಾಕ್ಷಾತ್ ಲಕ್ಷ್ಮಿ ಇದ್ದಾಗಿದ್ದಾಳೆ. ಮಗು ಬಾರಮ್ಮ ಇಲ್ಲಿ. ಭೀಮಯ್ಯಗಾರು, ಅವಳು ಹೇಳೋ ಹಾಗಿಲ್ಲ ಭೀಮಯ್ಯಗಾರು. ಯಾಕೆ? ಅವಳಿಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಅಂಡಿ. ಅಯ್ಯೋ, ಇದು ಪೋಲಿಯೋ ಕೇಸ? ಮುಂದೆ ಏನೇನ್ ಕೇಸ್ ಸಿಗುತ್ತೋ ಗೊತ್ತಿಲ್ವಲ್ಲ. ಚಾಮುಂಡಿ, ಏನಮ್ಮ ಇದು ಇನ್ನೂ ಮಲ್ಕೊಂಡಿದ್ಯಾ? ಚಾಮುಂಡಿ ಚಾಮುಂಡಿ ಹೇಳಮ್ಮ, ಇವತ್ ನಿನ್ ಹುಟ್ಟಬ್ಬ ಕಣೆ. ಎಣ್ಣೆ ನೀರ್ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗುವಂತೆ. ಹೇಳಮ್ಮ ಹೇಳಮ್ಮ. ಚಾಮುಂಡಿ ಚಾಮುಂಡಿ, ಏನಮ್ಮ ನನ್ ಕಂದ ಚಾಮುಂಡಿ. ಅಯ್ಯೋ, ಏನ್ರಿ ಇಲ್ಲಿ ನೋಡ್ರಿ, ಚಾಮುಂಡಿ ಯಾಕೋ ಮಾತಾಡ್ತಿಲ್ಲ, ಕೈ ಕಾಲೆಲ್ಲ ತಣ್ಣಗಾಗಿದೆ. ಏನ್ರಿ? ಸ್ವಲ್ಪ ಸುಮ್ಮನೆ ನಾ ಎಬ್ಬಿಸ್ತೀನಿ. ಚಾಮುಂಡಿ ಚಾಮುಂಡಿ ಹೇಳು ನನ್ ಕಂದ. ಚಾಮುಂಡಿ ಚಾಮುಂಡಿ ಚಾಮುಂಡಿ. ಅಮ್ಮ, ತಾಯಿ ಚಾಮುಂಡಿ, ನಾವೇನ್ ತಪ್ಪು ಮಾಡ್ದು ಅಂತ ನಮ್ಗೆ ಶಿಕ್ಷೆ ಕೊಡ್ತಿದ್ಯಾ ತಾಯಿ? ನಮ್ಗಿದ್ದಿದ್ ಒಂದೇ ಒಂದು ಮಗು, ಅದನ್ನ ಯಾಕಮ್ಮ ಕಿತ್ಕೊಂಡೆ? ನಮ್ಗೆ ಯಾಕೆ ಕಷ್ಟದಲ್ಲಿ ತಳ್ತಾ ಇದೀಯಾ? ಬೇಡ ತಾಯಿ, ಬೇಡ. ಚಾಮುಂಡಿ ನನ್ ಕಂದ. ಅಯ್ಯೋ ಅಮ್ಮ, ನಮ್ಮ ಮಗುನ್ ನಮಗ್ ವಾಪಸ್ ಕೊಡು. ನಮ್ಗಿದ್ದಿದ್ದು ಒಂದೇ ಒಂದು ಮಗುನ್ ವಾಪಸ್ ಕೊಡು. ಅಮ್ಮ, ಚಾಮುಂಡಿ, ಏನಾಯ್ತಮ್ಮ? ಏನಿಲ್ಲಮ್ಮ, ಏನೂ ಇಲ್ಲ. ನನ್ ಬಂದ ಪಾರ್ವತಿ, ನೀನಿದೆಯಲ್ಲ, ನೀವು ಮತ್ತೆ ಏನು ನೀವೇ ಹೇಳಿದ್ದು. ಚಾಮುಂಡಿ, ಓಂಕಾರ ವಿನದ ಸುರಾನುತ ಪರ ಉದ್ದಂಡ ದೈತ್ಯಾಭ ಚಿದ್ರೂಪಿ ಪರದೇವತಾಂ ಭಗವತಿ ಶ್ರೀ ಚಾಮುಂಡೇಶ್ವರಿ. ನನ್ನಮ್ಮ, ನನ್ ಕಂದ ಸಾಕ್ಷಾತ್ ಚಾಮುಂಡೇಶ್ವರಿ ಇದ್ದಂಗಿದ್ಯಾ. ಏನ್ರಿ, ಹೆತ್ತೋರ್ ಕಣ್ಣು ಹದ್ದಿನ ಕಣ್ಣು ಅಂತಾರೆ. ನಮ್ ಕಣ್ಣೆ ನಮ್ ಮಗುಗ್ ತಗಲುತ್ತೆ. ಸ್ವಲ್ಪ ಸುಮ್ಮನಿರ್ತೀರಾ ನೀವು? ಆಯ್ತು. ಹೌದು, ಎಲ್ರಿ ಹೂವು? ಹೂವು ಮಲ್ಲಿ. ದಿವಸ ಮನೆಯಲ್ಲಿ ಅಕ್ಕಿ ಇದೆಯೋ ಇಲ್ವೋ, ಹೂ ಅಂತಂದ್ ಹಾಕ್ಬಿಡ್ತಿದ್ರಲ್ಲ, ಎಲ್ರಿ ಇವತ್ತು ಹೋಗ್ ತಗೊಂಬನ್ನಿ. ಮಗು ಊಟ ಹಬ್ಬ, ಬೆಳಗ್ಗೆನೆ ಹೂ ತಗೊಂಬ ಅಂತ ಹೇಳಿದೀನಿ, ಅವಳು ಇನ್ನು ಬರ್ನೇ ಇಲ್ಲ. ನನ್ನೇ ಹೋಗುಂತೆ. ಮತ್ತೆ ಹೋಗ್ ಬನ್ನಿ. ಹೋಯ್ತೀನಿ ಚಾಮುಂಡಿ. ಅಪ್ಪ ಬಂದ್ಮೇಲೆ ಜಡೆ ಹಾಕ್ತೀನಿ.
ನಿಂಗೋಸ್ಕರ ಪಾಯಸ ಮಾಡ್ತಿದ್ದೀನಿ. ಇರೋ ಬಂದ್ಬಿಟ್ಟೆ. ಚಾಮುಂಡಿ, ಏನಮ್ಮ ಇದು? ಈಗ ತಾನೇ ಹೊಸ ಬಟ್ಟೆ ಹಾಕಿದ್ದೆ, ಆಗ್ಲೇ ಬಟ್ಟೆನೆಲ್ಲ ಒದ್ದೆ ಮಾಡ್ಕೊಂಡಿದ್ಯಲ್ಲ. ಚಾಮುಂಡಿ, ಏನೇ ಇದು? ರಾತ್ರಿ ದುಷ್ಟ ಸಂಹಾರ ಆಯ್ತು. ಮಂತ್ರ ಜಲದಿಂದ ಪುನೀತಳಾದೆ. ಮಲ್ಲಿ, ಬೇಗ ಬಾ, ಸುಮ್ಕೆ ಬಯಸ್ತೀಯ ನಿನ್ನ. ಪಾರ್ವತಿ, ಇದೇನಾ ಮಗು ಬಟ್ಟೆ ಒದ್ದೆ ಮಾಡ್ಕೊಂಡ್ಬಿಟ್ಟದೆ? ಅದೇ ರೀ, ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ ಬಟ್ಟೆನ ಒದ್ದೆ ಮಾಡ್ಕೊಂಡಿದ್ಯಾ ಅಂದ್ರೆ ಏನೇನೋ ಮಾತಾಡ್ತಾಳೆ. ಏನ್ರಿ, ನಮ್ ಚಾಮುಂಡಿ ಈಗ ಸ್ವಲ್ಪ ಬದಲಾಗಿದ್ದಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನೋಡಿ, ಅವಳನ್ನ ನೋಡ್ತಾ ಇದ್ರೆ ನನ್ಗ್ಯಾಕೋ ಭಯ. ಇವತ್ತಿಗೆಮ್ಮ ನೀವ್ ಯಾಕೆ ಭಯ ಪಡ್ತೀರಿ? ನಿಜವಾದ ವಿಷಯ ನಾ ಹೇಳ. ಇವತ್ತು ಹೊಸ ಬಟ್ಟೆ ತಕೊಂಬತ್ತೀನಿ ಅಂತ ನೆನ್ನೆನೆ ಹೇಳಿದ್ದೆ. ಅದಕ್ಕೆ ನೀವು ತಂದ್ಕೊಟ್ರ ಬಟ್ಟೆನು ಹಾಕೊಂಡವಳೆ, ನಾನ್ ತಂದ್ಕೊಡೋ ಬಟ್ಟೆಗೂ ಕಾಯ್ತಾವಳೆ. ಅದಕ್ಕೆ ಯಾಕೆ ಬಟ್ಟೆ ಒದ್ದೆ ಮಾಡ್ಕೋಬೇಕು? ಇಲ್ದಿರ ನೀವು ಸುಮ್ನೆ ಬಿಡ್ತಾ ಇದ್ರಾ? ಅಮ್ಮ ಚಾಮುಂಡಿ ತಕ, ಈ ಬಟ್ಟೆನು ಹಾಕೋ, ಈ ಹೂವಿನ ಮಾಲೆನೂ ಹಾಕೋ. ಅಲ್ಲಿ ನೋಡಿ, ಸಾತ್ ದೇವತೆ ಕಂಡಂಗೆ ಕಾಣ್ತಾವಳೆ. ಅಗ್ನಿನೇತ್ರಾನಂದ ಸ್ವಾಮಿ, ಕಾಪಾಡು ಸ್ವಾಮಿ, ಕಾಪಾಡು. ಬಂದ್ಯಾ? ತಗೋ ಮಂಗಳಾರತಿ. ಆರತಿ ತಗೊಳಕ್ಕೂ ಅರ್ಹತೆ ಬೇಕೆ? ಮುಖ ನೋಡು, ಮುಖ. ನನ್ ಮುಖಕ್ಕೇನು? ಅರಿಶಿನ ಕುಂಕುಮನ ಶಾಶ್ವತ ಮಾಡೋ ಮುಖ. ಏನೇ ಭೂಮಿಗೆ ಬಂದು ದೇವತೆ ಆಗಿ ಮಾತಾಡ್ತಿದ್ಯಾ? ಹೌದು, ದೇವತೆನೆ. ದೇವತೆಗಳಿಗೆಲ್ಲ ಅಧಿದೇವತೆ. ಇಳಿದೇ ಬಂದೆ. ಯಾಕೆ ಗೊತ್ತಾ? ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. ಆ ಶಂಕರ ಶಾಸ್ತ್ರಿ ಮನೆ ಗಾಳಿ ಕುಡ್ದು ಕುಡ್ದು ಹಾಳಾಗೋದೆ ನೀನು. ಹೆಣ್ಮಕ್ಳು ಕಲಿಬೇಕಾದ್ದು ಶ್ಲೋಕ ಮಂತ್ರ ಅಲ್ಲ ಕಣೆ, ಮನೆ ಕೆಲಸ. ಬಾ, ನೀನ್ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಶ್ಲೋಕ ಮಂತ್ರ ಹೇಳ್ತೀನಿ, ಶ್ಲೋಕ ಮಂತ್ರ. ನೋಡು, ನೀರ್ ಸೇದಿ ಹಂಡೆ ತುಂಬಿಸು, ಬಟ್ಟೆನೆಲ್ಲ ಚೆನ್ನಾಗಿ ಒಗ್ದಿಡ್ಬೇಕು, ಗೊತ್ತಾಯ್ತಾ? ಶ್ಲೋಕ ಮಂತ್ರ ಹೇಳ್ತಾಳೆ ನನ್ನ ಹತ್ರ. ಏನಿದು? ಮಂತ್ರ ಹಾಕಿದಾಗ ಚಿಟಿಕೆಲಿ ಕೆಲಸ ಮಾಡಿದಾಳೆ. ನಾನು ಚಾಮುಂಡಿ ತಾನೇ. ಇಲ್ಲಿದ್ಯಾ? ಇನ್ನೇನ್ ಮಾಡ್ಬೇಕು? ಇನ್ನೇನು ಮಾಡ್ಬೇಕಾ? ಒಳಗೆ ಇನ್ನೂ ಪಾತ್ರೆ ಇದೆ, ತಂದಾಕ್ತೇನೆ. ನಿಮ್ಮಮ್ಮ ಕಿಲ್ ಬಿಡಿಸ್ತಾಳೆ, ನೀನ್ ಚೆನ್ನಾಗಿ ಉಜ್ಜಿಕೊಡು, ತರ್ತೀನಿ ಇರು. ಸರಿ. ಅಯ್ಯೋ, ಏನಿದು? ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಪಾತ್ರೆಯನ್ನು ತೊಳೆದು ಬಿಟ್ಟಿರಲ್ಲ. ನಿಮ್ಮಮ್ಮ ತುಂಬಾ ಸೋಂಬೇರಿ, ನೀನು ಬಹಳ ಚೂಟಿ, ಬಹಳ ಕಷ್ಟಪಟ್ಟಿದ್ಯಲ್ಲ. ನಿನ್ಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ತೇನೆ, ಊಟ ಮಾಡಿವಂತೆ.
ತಗೋ. ಏನೇ ಹಾಗೆ ನೋಡ್ತಾ ಇದೀಯಾ? ಹಳಿಸಿದೆ ಅಂತನ? ಪರವಾಗಿಲ್ಲ, ತಿನ್ನು. ನಿನ್ ಬಾಯೇನ್ ಬಿದ್ದೋಗಲ್ಲ, ತಿನ್ನೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ತಟ್ಟೆ ಇಡ್ಲಿ ಹೇಗ್ ಬಂತು? ಅಜ್ಜಿ, ಇಡ್ಲಿ ತುಂಬಾ ಚೆನ್ನಾಗಿದೆ. ಅಣಗಿಸ್ತೇನೆ, ಹಾಳ್ ಮುಂಡೆ. ನಿನ್ ಬಾಯಿ ಬಿದ್ದೋಗ. ಮಾಡ್ಬಾರ್ದು ಕೆಲಸ ಮಾಡಿದ್ರೆ ಆಗೋದೇ ಹೀಗೆ. ಏನಾಯ್ತು ಅಮ್ಮ? ಅಜ್ಜಿಗೆ ಕೈ ಬಾಯಿ ಬಿದ್ದೋಗಿದೆ. ಯಾಕಮ್ಮ ಯಾಕಮ್ಮ ಹೀಗಾಯ್ತು? ಯಾಕಮ್ಮ? ಚಾಮುಂಡಿ ಅಂತ ಕರೆದ್ರೆ ಮತ್ತೆ ಬರುತ್ತೆ. ಬರ್ತೆ ಹೇಳಿಮ್ಮ, ಹೇಳಿ. ಚಾಮುಂಡಿ ಅಂತ ಹೇಳಿಮ್ಮ. ಚಾಮುಂಡಿ, ಚಾಮುಂಡೇಶ್ವರಿ. ಚಾಮುಂಡಿಗೋಸ್ಕರ ಕಿರಿಚ್ಕೋಬೇಕಿಲ್ಲ, ಮನಸಾರ ಕೂಗಿದ್ರೆ ಸಾಕು. ಅಯ್ಯೋ ಪಾರ್ವತಿ, ಅದೇನು ಕರ್ಮನ ಏನೋ, ನನ್ ಬಾಯಿ ಕೈ ಬಿದ್ದೋಗಿತ್ತು ಕಣೆ. ಅಜ್ಜಿ, ದೇವತೆಗಳ ಪೂಜೆ ಬಿಟ್ಟು ಮಾಯಾ ಮನುಷ್ಯನ ಪೂಜಿಸಿದ್ರೆ ಹೀಗೆ ಆಗೋದು. ಮೊದಲು ಆ ಕಲ್ಸ್ವಾಮಿ ಫೋಟೋನ ಆಚೆಗೆ ಬಿಸಾಕು, ನಿನಗೆ ಒಳ್ಳೇದಾಗುತ್ತೆ. ಹೌದಮ್ಮ, ಹೌದು. ಆ ಅನಿಷ್ಟನ ಪೂಜೆ ಮಾಡಿದಕ್ಕೆ ನನಗೆ ಗತಿ ಬಂದಿರೋದು. ಬಿಸಾಕ್ತೇನೆ. ದರಿದ್ರ ಸ್ವಾಮಿ. ಸ್ವಾಮೀಜಿಗೆ ಏನ್ ಹೇಳೋದು? ಏ ವಿಜಯ್, ಆ ಹುಡುಗಿ ಸಿಕ್ಕದ್ಲೇನೋ? ಆ ಮನೇಲಿ ಇಲ್ಲ ಅವಳು, ಬೇರೆ ಮನೆ ಮಾಡಿದಾರೆ ಅಂತ ಕಾಣುತ್ತೆ. ಅಲ್ವೋ, ಬೀದ್ ಬೀದಿ ಹುಡುಕಿದ್ರು ಆ ಹುಡುಗಿ ನಮ್ಗೆ ಸಿಗ್ತಾ ಇಲ್ವಲ್ಲ? ನಾವು ಹುಡುಕದ್ವಲ್ಲ, ಸಿಗ್ಲಿಲ್ಲ. ಏನ್ ಮಾಡೋದು? ಸ್ವಾಮೀಜಿ ಹೇಳಿದ ಕೆಲಸ ಮಾಡ್ದೆ ಹಿಂತಿರುಗ್ ಕುಡ್ದು. ಹೌದು, ಆ ಚಾಮುಂಡಿನ ಸಾಯಿಸಿ ಅವಳು ಶವ ತಗೊಂಡೋಗಿ ನಮ್ ಸ್ವಾಮೀಜಿ ಕಾಲ ಹತ್ರ ಹಾಕ್ಬೇಕು. ಅಲ್ಲೂರು, ಆ ಹುಡುಗಿ ಈಗ ಎಲ್ಲಿ ಸಿಗ್ತಾಳೆ ಅಂತ? ಅಗೋ ಅಲ್ಲೋಡ್ರು. ಚಾಮುಂಡಿ, ನೀನಿಲ್ಲಿ? ನಾನು ಎಲ್ಲಾ ಕಡೆನೂ ಇರ್ತೀನಿ. ಹೌದಾ? ಮನೆಗೆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಬಿಡ್ತೀನಾ? ನಿಲ್ಸೋ, ನಿಲ್ಸೋ. ನೋಡು ನೋಡು, ಏನಾಗಿದೆ ನೋಡು. ಎಲ್ಲೋ ಚಾಮುಂಡಿನೇ
ಬಂಗಾರದ ಕೊಡ ಸಿಗತ್ತೆ ಅಂತ ನಾನು ಸಂತೋಷವಾಗಿದ್ರೆ ಚೆಕ್ ಹಾಕಿ ಚಿಕ್ ಕೊಟ್ಬಿಟ್ರು ಸ್ವಾಮಿ ಇನ್ಕಮ್ ಟ್ಯಾಕ್ಸ್ನವರು ನನ್ನ ಮನೇನ ಸಾರಿಸಿಟ್ಬಿಟ್ಟಿದ್ದಾರೆ ಸ್ವಾಮಿ ನನ್ನ ಕಾಪಾಡಿ. ಬಾಯ್ ಮುಚ್ಚೋ. ನನ್ನ ಶಿಷ್ಯರು ಹೇಗ್ ಸತ್ರು ಅಂತ ತಿಳಿದೆ ನಾನು ಒದ್ದಾಡ್ತಾ ಇದ್ದೆ ಮಧ್ಯದಲ್ಲಿ ಬಂದ ಒಳ್ಳೆ ಕುಂಬಾರ ಹುಳ ಕೊರದ ಕೊರಿಯೋಕೆ. ಹಿಂಗೇನ್ರಿ ಸುಳ್ಳೇನ್ರಿ ನೀವೇನ್ಬೇಕಾದ್ರನ್ರಿ ಆದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ತಗೊಂಡಿರೋ ಹಣ ನನಗ್ ಸಿಗೋಕ್ ಮಾಡಿ ಗುರುವೇ. ನೀವ್ ಹೊಡೀರಿ ಬಡೀರಿ ಬೇಕಾದ್ರೆ ಸಾಯ್ದು ಬಿಡ್ರಿ ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ ಗುರುವೇ. ಹೋಗದೆ ಇದ್ರೆ ಇಲ್ಲೇ ಸಾಯಿ. ಲಯ ಶಿಷ್ಯ ಸ್ವಾಮಿ, ಆ ಚಾಮುಂಡಿನ ಅವಳ ತಂದೆ ತಾಯಿನ ಹೇಳ್ಕೊಂಬನ್ನಿ. ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ. ಚಿತ್ತ ಸ್ವಾಮಿ. ನಿಜ ಹೇಳು, ನಾನೇ ಅವಳನ್ನ ಕೈಯಾರ ಕೊಂದು ಬಂದಿದ್ದೆ. ಅದೇ ಹೇಗೆ ಬದುಕು ಬಂದು ಹೇಳು. ನನ್ನ ಮಗಳನ್ನ ನೀನ್ ಸಾಯ್ಸಕ್ಕಾಯ್ತದ? ಮರ್ಯಾದೆಯಾಗಿ ಕಟ್ಬಿಚ್ಚು, ಇಲ್ದೆ ಹೋದ್ರೆ ತಲೆ ಮೇಲೆ ಬಂಡೆ ಬಿದ್ದು ಸತ್ತು ಹೋದ ನಿನ್ನ ಮಗಳು ಮತ್ತೆ ಹೇಗೆ ಬದುಕು ಬಂದ್ಲು ಹೇಳು. ನನ್ನ ಮಗಳನ್ನ ಸಾಯಿಸಿದ್ರ? ಪಾಪಿಗಳ ಬಿಟ್ಟೋನಿ. ನನ್ನ ಮಗಳು ಬೆಟ್ಟದ ಮೇಲೆ ಹರಿಕತೆ ಮಾಡ್ತಿದ್ದಾಳೆ. ನೀನೇ ಬಂದ್ಯಾ? ಬಂದೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೋಸ್ಕರ ಮುಂಚೆ ಎಷ್ಟೋ ಸಾರಿ ಬಂದಿದ್ದೆ. ಈಗ ದುಷ್ಟ ಸಂಹಾರಕ್ಕಾಗಿ ಮತ್ತೆ ಬಂದಿದ್ದೇನೆ. ಅದೇ ನನ್ನ ಧರ್ಮ, ಅದೇ ಸಧರ್ಮ, ಅದೇ ಯುಗ ಧರ್ಮ. ದೌರ್ಭಾಗ್ಯರೇ, ಇಂದಿಗೆ ನಿಮ್ಮ ಪಾಪ ತುಂಬಿತು. ಚಾಮುಂಡಿ, ನಡಿ ಮಗು ತಗೋಣ, ನಡಿ. ಚಾಮುಂಡಿ, ಚಾಮುಂಡಿ, ತಾಯಿ ಚಾಮುಂಡಿ, ಇಷ್ಟು ದಿವಸ ನನ್ನ ಮನೆಯಲ್ಲಿ ನನ್ನ ಮಗಳಾಗಿದ್ದಿತ್ತು ನೀನೇನಮ್ಮ? ನಮಗಿದ್ದು ಒಬ್ಳು ಮಗಳನ್ನ ನಮ್ಮಿಂದ ಯಾಕೆ ದೂರ ಮಾಡಿದೆ? ಹೇಳು ತಾಯಿ, ಹೇಳು. ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ವೇದ ಮಂತ್ರಗಳಿಂದ ಅಭಿಷೇಕ ಮಾಡಿಸ್ಕೊಳ್ಳೋ ನೀನು ನನ್ನ ಮನೆಗೆ ನನ್ನ ಮಗಳಾಗಿ ಯಾಕೆ ಬಂದೆ ತಾಯಿ? ನಿನ್ನ ನೋಡೋದಿಕ್ಕೆ ಸಾವಿರಾರು ಜನ ಭಕ್ತರು ಬೆಟ್ಟ ಹತ್ತಿ ಬರ್ತಾರೆ. ಅಂತದ್ರಲ್ಲಿ ನನ್ನ ಮನೆಗೆ ನಿನ್ನನ್ನು ಯಾರು ಬರಕ್ ಹೇಳಿದ್ದು? ಇಷ್ಟು ದಿವಸ ಭಕ್ತಿಯಿಂದ ನಿನ್ನ ಪೂಜೆ ಮಾಡಿದ್ದಕ್ಕೆ ಇದೇನಾ ನೀನು ಕೊಟ್ಟ ಪ್ರತಿಫಲ? ಹೇಳು ಚಾಮುಂಡಿ, ನನ್ನ ಮಗಳಲ್ಲಿ ನನ್ನ ಮಗಳನ್ನ ಏನ್ ಮಾಡ್ದೆ ಹೇಳು ತಾಯಿ. ಹಾ, ನೀನ್ ಹೇಳೋದಿಲ್ಲ. ರಕ್ತವನ್ನೇ ಆಹಾರವಾಗಿ ಕುಡಿಯೋ ರಕ್ತಕಾರಿ ನೀನು. ನನ್ನ ಮಗಳ ರಕ್ತ ಎಲ್ಲಿ ನೀನು ಸಾಕಾಗತ್ತೆ? ಬೇಡ ತಾಯಿ, ನನ್ನ ರಕ್ತನು ಕುಡಿ. ಬೇಡ ಪಾರ್ವತಿ. ಚಾಮುಂಡಿ, ಬಂದ್ಯಾ ನನ್ ಕಂದ? ನಮ್ ಮಗು ಎಲ್ಲಿ ಸಿಕ್ತು? ಈ ಮಗು ತಲೆಗೆ ಏಟ್ ಬಿದ್ದು ಜ್ಞಾನ ತಪ್ಪಿ ಒಂದ್ ಕಡೆ ಬಿದ್ದಿತ್ತು. ನಮ್ ಮನೆ ಕರ್ಕೊಂಡು ಹೋಗಿ ಔಷಧಿ ಎಲ್ಲ ಕೊಡ್ಸಿದ್ವು. ಇವತ್ತು ಎಚ್ಚರ ಆಗಿ ವಿವರ ಎಲ್ಲ ಹೇಳ್ತು. ನಿಮ್ ಮನೆ ಕರ್ಕೊಂಡು ಹೋಗಿದ್ವು, ನೀವ್ ಅಲ್ಲಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಈ ಕಲಿಗಾಲದಲ್ಲಿ ಆ ತಾಯಿನ ಕೇವಲ ಕಲ್ಲಿನ ವಿಗ್ರಹ ಅಂತ ತಿಳ್ಕೊಂಡಿರೋ ಅಜ್ಞಾನಿಗಳಿಗೆ ಜ್ಞಾನೋದಯ ಮಾಡೋದಕ್ಕೆ ಬಂದಿದ್ದಾಳೆ.
ಆ ತಾಯಿ ಕಥೆ ಕೇಳಿದವರಿಗೆ ನಾಮಸ್ಮರಣೆ ಮಾಡಿದವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಸನ್ಮಂಗಳ ಉಂಟು ಮಾಡ್ತಾರೆ.